ಇಲ್ಲಿ ನಿಜಾನ ನಿಜ ಅಂತ ಅಂದ್ಕೊಂಡು ಯಾರೂ ನಿಜವಾಗ್ಲೂ ಬದುಕ್ತಿಲ್ಲ. ನಿಜ ಅಲ್ಲದೆ ಇರೋದನ್ನು ನಿಜ ಅಂದ್ಕೊಂಡು ನಿಜಾನೇ ನಿಜ ಅಲ್ಲ ಅಂತ ಬದುಕ್ತಾರೆ. ಇಂಥವ್ರ ಮಧ್ಯ ನಿಜಾನ ನಿಜಾನೇ ಅಂತ ನಿಜವಾಗ್ಲೂ ನಿಜ ಹೇಳೋಕ್ಕೆ ಬಂದಿದ್ದೀನಿ. ನಾನು ಹೇಳ್ತಿರೋದು ನಿಜ. ಏನಪ್ಪ ಮಹಾರಾಜ, ನಿದ್ದೆ ಮುಗ್ದಿಲ್ವಾ? ಎದ್ದೇಳೋ ಮೊದ್ಲು. ಯಾಕೆ? ಯಾಕೆ ಮೊದ್ಲೆದ್ದು ವಾಟ್ಸಪ್ ಗ್ರೂಪ್ ನೋಡು. ಹರ್ಷ ಐಟಿನರಿ ಶೇರ್ ಮಾಡಿದ್ದಾನೆ. ನೀನ್ ಬೇರೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದೆಯಾ? ಅದು ಯಾವಾಗ ಕರ್ಕೊಂಡು ಹೋಗ್ತೀಯಾ ಏನೋ. ಎದ್ದು ವಾಟ್ಸಪ್ ಚೆಕ್ ಮಾಡು. ಇರೋ ಒಂದ್ಸಲ ನೋಡ್ತೀನಿ. ನನಗೂ ಕಾಲ್ ಮಾಡವನೇ. ಲೋ, ನಾನು ಗ್ರೂಪಲ್ಲಿ ಬಂದೇ ಬರ್ತೀವಿ ಅಂತ ಹೇಳಿದ್ದೀನಿ. ಪಕ್ಕ ಮಿಸ್ ಮಾಡಲ್ಲ ತಾನೇ ನೀನು? ಪಕ್ಕ ಮಿಸ್ ಮಾಡಲ್ಲ, ಹೋಗೋಣ ಬಿಡು. ಲವ್ ಯು ಬೇಬಿ. ಥ್ಯಾಂಕ್ ಯು ಕಣೋ. ಸರಿ ಕಣೆ, ಫ್ರೆಶ್ ಅಪ್ ಆಗಿ ನಿಂಗೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಬಾಯ್ ಮಾ. ಬ್ರೋ, ಎಷ್ಟೋ ಕಾಲ್ ಮಾಡೋದು ಕಿರಣ? ಫೋನ್ ಸೈಲೆಂಟಲ್ಲಿ ಇತ್ತು ಬ್ರೋ. 4-5 ಸಲ ಮಾಡಿದೀನಿ. ಸಾರಿ ಬ್ರೋ, ಮಲ್ಬಿಟ್ಟಿದ್ದೆ. ಇರ್ಲಿ. ಗ್ರೂಪ್ ನೋಡ್ದಲ್ಲ, ರೆಡಿ ಆಗ್ಬಿಡು ಮಚ್ಚ ಟ್ರಿಪ್ಗೆ. ಡನ್ ಬ್ರೋ, ಡನ್. ಮಿಸ್ ಮಾಡಬೇಡ. ಶೋರ್. ಡೀಟೇಲ್ಸ್ ಎಲ್ಲ ಗ್ರೂಪ್ ಅಲ್ಲಿ ಇದೆ. ಹಾ. ಪರ್ ಕಪಲ್ 25K ಕಣ. 25Kನಾ? ಶೋರ್ ಬ್ರೋ, ಹೋಗ್ಬರೋಣ. ಫುಲ್ ಜಮಾಯಿಸೋಣ. ಫುಲ್ ಚಿಲ್. ಶೋರ್ ಬ್ರೋ. ಸರಿ ಬಿಡು, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬ್ರೋ, ಬಾಯ್. 25,000ನಾ? ಎಲ್ಲಿಂದ ಅಡ್ಜಸ್ಟ್ ಮಾಡ್ಲಪ್ಪ? ಮನೇಲಿ ಕೇಳಿದ್ರೆ ಸೈಕು, ತಲೆ ಬೇರೆ ಓಡ್ತಿಲ್ಲ. ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಮನೇಲಿ ಕೇಳಿದ್ರೆ ಅದೇ ಡ್ರಾಮಾ ಇವತ್ತು. ತಲೆ ಬೇರೆ ಓಡ್ತಿಲ್ಲ. ಅದನ್ನು ಅಡ್ಜಸ್ಟ್ ಮಾಡಲೇಬೇಕು. ಮಾ, ಟಿಫನ್ ಕೊಡು. ಅಮ್ಮ, ಹೇಳಪ್ಪ. ಕಾಲೇಜಿಂದ ಪ್ರಾಜೆಕ್ಟ್ ರಿಲೇಟೆಡ್ ಅಂತ ಇಂಡಸ್ಟ್ರಿಯಲ್ ಟ್ರಿಪ್ ಕರ್ಕೊಂಡು ಹೋಗ್ತಾವ್ರೆ. ಹೋಗ್ಬಿಟ್ಟು ಬಾಪ್ಪ, ಒಳ್ಳೇದಾಗಲಿ. ಒಳ್ಳೇದಾಗುತ್ತೆ. 25,000 ಕಟ್ಬೇಕು ಕಾಲೇಜಿಗೆ. ನಾಳೆನೇ ಕಟ್ಬೇಕಂತಮ್ಮ. ಚೂರು ಅಪ್ಪಂಗೆ ಹೇಳ್ಬಿಟ್ಟು ಇಸ್ಕೊಡು. ಅಲ್ಲ ಕಣೋ, ಹೋದ್ವಾರ ತಾನೇ ಪ್ರಾಜೆಕ್ಟ್ಗೆ ಅಂತ 10,000 ಇಸ್ಕೊಂಡೆ. ಮತ್ತೆ 25,000 ಕೇಳ್ತಿದ್ಯಲ್ಲೋ? ಪ್ರಾಜೆಕ್ಟ್ ರಿಲೇಟೆಡ್ ಟ್ರಿಪ್ ಅದು. ಇಂಟರ್ನಲ್ಸಲ್ಲಿ ಮಾರ್ಕ್ಸ್ ಬೇಕು ಅಂದರೆ ಕಟ್ಟಲೇಬೇಕು. ಎಲ್ಲರೂ ಹೋಗ್ತಾರಮ್ಮ, ನಾನು ಹೋಗ್ಬೇಕಷ್ಟೇ. ಏನು ಕಿರಣ, ಹಿಂಗ್ ಮಾತಾಡ್ತಾ ಇದೀಯಾ? ಪದೇ ದುಡ್ಡು ಅಂದ್ರೆ ಅವ್ರು ತಾನೇ ಎಲ್ಲಿಂದ ತಂದು ಕೊಡ್ತಾರೋ? ಅವ್ರು ತಾನೇ ಏನು ಮಾಡ್ತಾರಂದ್ರೆ ನಂಗೆ ಅವೆಲ್ಲ ಗೊತ್ತಿಲ್ಲಮ್ಮ. ನೋಡಮ್ಮ, ನೀವು ನಿಮ್ಮ ದೊಡ್ಡಸ್ಗೆ ತೋರಿಸ್ಕೊಳ್ಳೋಕ್ಕೆ, ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ತಗೊಂಡೋಗಿ ಆ ದೊಡ್ಡ ಕಾಲೇಜಿಗೆ ಹಾಕಿದ್ರಿ. ಅಲ್ಲಿ ಅವ್ರು ಕೂಡ ಪ್ರಾಜೆಕ್ಟ್ಸ್ ಸೆಮಿನಾರ್ಸ್ಗೆಲ್ಲ ಕಾಸು ಕೇಳಿದ್ರೆ ನನ್ನ ಶೋಕಿ ಕೇಳ್ತೀನಿ ಅಂದ್ರೆ ಹೇಳ್ತೀಯಲ್ಲ. ನಾನೇನು ಅವಳು ಅಂತ ಸುತ್ತಾಡಿ ಮಜಾ ಮಾಡಕ್ಕೆ ಹೋಗ್ತಿಲ್ಲ. ಸ್ವಲ್ಪ ಅರ್ಥ ಮಾಡ್ಕ, ನಂಗೆ ದುಡ್ಡು ಬೇಕಷ್ಟೇ. ಇದ್ದಕ್ಕಿದ್ದಂಗೆ 1,000 ರೂಪಾಯಿ ಕೇಳಿದ್ರೆ ಅವ್ರು ತಾನೇ ಎಲ್ಲಿಂದ ತಂದು ಕೊಡ್ತಾರೋ? ನೀನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ಸಾಕು ಸುಮ್ಮನಿರ್ತೀಯಾ? ಅರ್ಥ ಮಾಡ್ಕೋಬೇಕಂತ ಅರ್ಥ
ಮಾಡ್ಕೊಂಡಿರೋದಕ್ಕೇನೆ ನಾನು ಐಫೋನ್ ಕೇಳಿದಾಗ ನೀವು OnePlus ಕೊಡ್ಸಲು ಸುಮ್ಮನಿದ್ದು, ಡ್ಯೂ ಕೇಳಿದಾಗ ಡಿಯೋ ಕೊಡ್ಸಲು ಸುಮ್ಮನಿರೋದು. ನಿಮ್ಮ ಕತೆ ಪುರಾಣಗಳೆಲ್ಲ ನನಗೆ ಬೇಕಾಗಿಲ್ಲಮ್ಮ. ಎಲ್ಲದಕ್ಕೂ ನಿಮ್ಮ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗ್ಬಿಟ್ಟೈತೆ. ಸರಿಯಪ್ಪ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಮಾತಾಡೋದಲ್ಲ, ನನಗೆ ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ. ಪ್ರತಿಯೊಂದಕ್ಕೂ ಬಂದು ನಿಮ್ಮ ಹತ್ರ ಗೋಗರಕ್ಕಾಗಲ್ಲ. ನಿಮ್ಗಳ ಹೊಟ್ಟೆಲಿ ಹುಟ್ಟಿರೋದು ದೊಡ್ಡ ಶಾಪ ಅನ್ಸ್ಬಿಟ್ಟೈತೆ. ಎಲ್ಲ ನನ್ನ ಕರ್ಮ. ಲೋ ನಿಂತ್ಕೊಳ್ಳೋ. ನನ್ನ ನೋಡಿದ್ರೆ ಏನು ಬಂತು ಲಕ್ಷ್ಮಿ? ನಿನ್ನ ಮಗ ಕೇಳೋದನ್ನೆಲ್ಲ ಪೂರೈಸೋದಕ್ಕೆ ಇನ್ನು ಏನೇನು ಮಾಡಬೇಕೋ ಏನೋ. ಇವಾಗಿಂದ ವೈಬ್ಸ್ ಬರೋ. ನಡಿ ಮಾಮ್ ವೈಬ್ ಮಾಡೋಣ. ಯಾಕೆ ಮಾಮ್ ಡಲ್ ಆಗಿದೆಯಾ? ಟೆನ್ಷನ್ ಆಗೆಲ್ಲ ಇರಬಾರ್ದು ಮಾಮ್. ತಗೋ ಹೊಡಿ, ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಫಂಕ್ಷನ್ ಆಗ್ಬಿಡುತ್ತೆ. ಎಷ್ಟು ಆರಾಮಾಗಿ ಮಜಾ ಮಾಡ್ಕೊಂಡವ್ರೆ. ಇವ್ರು ಏನು ಬೇಕೋ ಅದು ಸಿಗುತ್ತೆ. ನಾನು 1000 ರೂಪಾಯಿಗೂ ಪರದಾಡಬೇಕು. ಆದರೆ ಇವ್ರುಗಳ ಲೈಫ್ ನೋಡು, ಮಜಾ ಮಾಡೋಕ್ಕೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ನಂದು ಒಂದು ಬಾಳ. ನಿಮ್ಮ ಊರಲ್ಲಿರೋ ಕಷ್ಟಗಳೆಲ್ಲ ನನಗೆ ಬರ್ತಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಅವನು ಹರ್ಷ ಓದಲಿಲ್ಲ ಅಂದು ಅವ್ರ ಅಪ್ಪ ಕಾರ್ ಕೊಡ್ಸವ್ರೆ. ಇನ್ನೂ ಒಂದು ನಿಶ್ಚಲ್ ಮನೆಯಲ್ಲಿ ಎಕ್ಸಾಮ್ಸಲ್ಲಿ ಬ್ಯಾಕ್ ಇರೋದು ಗೊತ್ತಿದ್ರು ಕೇಳಂದು ದುಡ್ಡು ಕೊಡ್ತಾರೆ. ನಾನು ನಮ್ಮನೇಲಿ ಹುಟ್ಟೋ ಬದಲು ಇವ್ರುಗಳ ಮನೇಲಾದರೂ ಹುಟ್ಟಿದಿದ್ರೆ ಭಾಳ ಎಷ್ಟೋ ಚೆನ್ನಾಗಿರೋದು. ನನ್ನ ಹಣೆ ಬರನೇ ಸರಿ ಇಲ್ಲ. ಏನು ಕರ್ಮ ಮಾಡಿದ್ದ ಏನೋ. ಯಾಗಿದ್ರು ಕೊಡೈಕೆನಾಲ್ಗೆ ಹೋಗ್ತಾ ಇದ್ದೀವಿ. ಆ ಬಿಯರ್ ಬಾಟ್ಲು ಕೊಡ. ಕಿರಣ, ಹಂಗೆ ಆ ಕನ್ಯಾಕುಮಾರಿಗೆ ಹೋಗಿ ಬಂದ್ಬಿಡೋಣ. ಏನಂತೀಯ? ಡನ್ ಬ್ರೋ, ಫಿಕ್ಸ್ ಹೋಗ್ಬಿಡೋಣ. 25,000 ಒಂದ್ಸಕ್ಕೆ ಕಷ್ಟ ಆಗ್ತೈತೆ. ಕನ್ಯಾಕುಮಾರಿ ಅಂತ ನನ್ನ ಮಕ್ಕಳಿಗೆ. ನನ್ನ ಬಾಧೆ ನನಗೆ ಇವ್ರಿಗೆಲ್ಲ ಅರ್ಥ ಆಗಬೇಕು. ಚಿನ್ನ ಚಿಯರ್ಸ್. ಒಂದು ನಿಮಿಷ, ನನ್ನ ಗರ್ಲ್ಫ್ರೆಂಡ್ ಬ್ರೋ, ಒಂದು ನಿಮಿಷ, ವಾಲ್ಯೂಮ್ ಕಮ್ಮಿ. ಹಲೋ, ಹೇಳೆ. ಎಲ್ಲಿದ್ಯೋ? ಹಾಂ, ಇಲ್ಲೇ ಹರ್ಷ ಸಿಕ್ಕಿದ್ದ ಟ್ರಿಪ್ ಪ್ಲಾನ್ ಮಾಡ್ತಿದ್ವಿ. ಹೇಳು. ಮನೇಲಿ ಯಾರೂ ಇಲ್ಲ. ವಿ ಕ್ಯಾನ್ ಹ್ಯಾವ್ ಸಮ್ ಫನ್. ಹೌದಾ? ಹಾಂ, ಬನ್ನಿ, 10 ನಿಮಿಷ ಬಂದೆ. ಏನ್ ಮಾಮ್ ಫುಲ್ ಅವ್ವ? ಬ್ರೋ, ಅಲ್ಲಿ ಗಾಡಿ ಹಾಕಿದ್ನಲ್ಲ, ಅಲ್ಲಿ ಡ್ರಾಪ್ ಮಾಡಿಬಿಡು ಬ್ರೋ. ನನ್ನ ಗರ್ಲ್ಫ್ರೆಂಡ್ ಮೀಟ್ ಮಾಡಬೇಕು. ಏನ್ ಮಾಮ್ ಗರ್ಲ್ ಫ್ರೆಂಡ್ ಹೆಸರು ಹೇಳಿ ಜೂಟ್ ಆಗ್ತಾ ಇದೆಯಾ? ಗರ್ಲ್ ಫ್ರೆಂಡ್ ಸಿಕ್ಮೇಲೆ ಫ್ರೆಂಡ್ಸ್ ಬೇಡ, ಏನೋ ಬೇಡ. ಆಮೇಲೆ ಸ್ಕೈರೋ ಹತ್ರ ಬಂದ್ಬಿಡ. ಬತ್ತಾನ್, ಕಾಯ್ತಾ ಇರು. ಬಾಯ್ ಮಾಮ್.
ಇದು ಬೇರೆ ಈ ಟೈಮಲ್ಲೇ ಪೆಟ್ರೋಲ್ ಖಾಲಿ ಆಗಬೇಕನೋ ಇಲ್ಲ ನನ್ನ ಗ್ರಾಚಾರ. ಅವಳು ಬೇರೆ ಕಾಯ್ತಾವಳೆ, ಯಾವ ಬಂಕು ಇಲ್ಲ ಅನ್ಸುತ್ತೆ ಇಲ್ಲಿ. ಈ ನನ್ನ ಮಕ್ಳ ಕತೆ ಇವಾಗ. ಬ್ರೋ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ಬಿಟ್ಟಿದ್ದೆಲ್ಲ ಚೂರು ಮುಂದೆ ಅಷ್ಟೇ. ಹಾಂ ಬ್ರೋ, ಬೇಗ ಬಾ ಬ್ರೋ ಸ್ವಲ್ಪ. ಸರ್ ಸರ್ ಹಾಂ ಸರ್ ಹಾಂ ಸರಿ ಬ್ರೋ. ಸರ್ 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 4 ಪೆನ್ ತಗೊಳ್ಳಿ ಸರ್, ಬರೀ 20 ರೂಪಾಯಿ ಅಷ್ಟೇ. ಏಯ್ ಬೇಡ ಹೋಗ. ಸರ್ ಅಟ್ಲೀಸ್ಟ್ 2 ತಗೊಳ್ಳಿ ಸರ್, ಬೆಳಗ್ಗೆಯಿಂದ ಬೋಣಿ ಆಗಿಲ್ಲ ಸರ್. ಏಯ್ ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ, ಹೋಗ ಸುಮ್ಮನೆ. ನನ್ನ ಟೆನ್ಷನ್ ನನಗೆ, ಪೆನ್ ಇವನಿಗೆ ಒಳ್ಳೆ. ಐ ಏನು ಸಖತ್ತಾಗೈತೆ ಬೈಕು, ಸೂಪರ್ ಆಗೈತೆ ಕಲರು. ಎಷ್ಟಿರ್ಬೋದು ಈ ಬೈಕು? ನನಗೆ ಸೂಟ್ ಆಗುತ್ತಾ? ನಾನು ಒಂದು ತಗೋಬೇಕು ಈ ಥರ. ಏನ ಹಂಗೆ ನೋಡ್ತಿದ್ಯಾ? ಸಖತ್ತಾಗೈತಣ್ಣ ಬೈಕು. ಏನು ನಿನ್ನ ಹೆಸರು? ನನ್ನ ಹೆಸರು ಕಾರ್ತಿಕ್ ಅಂತಣ್ಣ. ಏನ ಈ ಬೈಕ್ ಹೆಸರು? BMW ಅಂತ. ಏನು ಓದ್ತಿರೋದು ಕಾರ್ತಿಕ್ಕು? ನಾನು ಗೌರ್ಮೆಂಟ್ ಸ್ಕೂಲಲ್ಲಿ 5ನೇ ಕ್ಲಾಸ್ ಓದ್ತೀನಣ್ಣ. ನಾನು ಫ್ರೀದ ಪೆನ್ ಕೂಡ ಮಾಡ್ತೀನಿ ಗೊತ್ತಾ ಅಣ್ಣ. 4 ಪೆನ್ ತಗೊಳ್ಳಿ ಅಣ್ಣ, ಬೆಳಗ್ಗೆಯಿಂದ ಬೋಣಿ ಆಗಿಲ್ಲ ಅಣ್ಣ. ಅದು ಸರಿ, ಹೋಗ್ಬಿಟ್ಟು ಬರ್ತೀವಿ ಒಂದು ರೌಂಡು. ನಿನ್ನ ಗಾಡಿ ಏನು ಬೇಕಾಗಿಲ್ಲ, ಹೋಗೋಣ. ನಾನೇ ಸ್ವಂತ ಓದಿ ಸ್ವಂತ ಗಾಡಿ ತಗೊಂಡು ಝುಯ್ ಅಂತ ಹೋಯ್ತೀನಿ. ಮಾತಾಡೋದಲ್ಲ, ನನಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ಪ್ರತಿಯೊಂದಕ್ಕೆ ಬನ್ನಿ ಮತ್ತೆ ಹೋಗೋಕ್ಕಾಗಲ್ಲ. ಏಯ್ ಬಲ್ಲೆ ಸ್ವಾಭಿಮಾನಿ ಕಣ ನೀನು. ಹಾಂ ಎಲ್ಲೋಗಿದ್ದೇವ ಮಗ? ಸರಿ ಅಲ್ಲಿ ಸಿಗ್ತೀನಿ ಬಾ. ಅಪ್ಪ ಅಮ್ಮ ದುಡ್ಡಲ್ಲಿ ಜೋಕಿ ಮಾಡ್ತಾ ಬಟ್ಟವು, ಸ್ವಂತ ದುಡ್ಡಲ್ಲಿ ಜೋಕಿ ಮಾಡೋಕ್ಕಾಗಕ್ಕಿಲ್ವಾ? ಎಲ್ಲಾದ್ರೂ ಹೋಗಿ ಸಾಯಿರೋ ಮುಂಡವ. ಹಲೋ ಹೇಳೆ, ಒಂದು 10 ನಿಮಿಷ ಆನ್ ದ ವೇ ಬರ್ತಾಯಿದ್ದೀನಿ. ವೆಯ್ಟ್ ಮಾಡು, ಬರ್ತಾಯಿದ್ದೀನಿ ಒಂದು 10 ನಿಮಿಷ. ಓಕೆ ಬಾಯ್. ಚಾಕ್ಲೇಟ್ ತೊಗೊಂಡು ಹೋಗೋಣ, ಸೊ ಕೂಲ್ ಆಗ್ತಾಳೆ. ಅಸಿಲ್ ಕೊಡಿ. ಎಷ್ಟಾಯಿತು? ಲೋಫರ್ ನನ್ನ ಮಗನೇ, ಏನೋ ಹಿಂಗೆ ಮಾತಾಡ್ತೀಯಾ? ಅಸಹ್ಯ ಆಗಲ್ಲ ನಿನಗೆ? ನಿಜವಾಗ್ಲೂ ನೀನು 9 ಅಂತ ಕೇಳ್ತಿಯಲ್ಲ, ಏನು ತಗೊಂಡು ಹೊಡಿಬೇಕು ನಿನಗೆ? ಕಚಡ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ, ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಇನ್ನೇನಾದರೂ ತಿಂತೀಯಾ? ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ನಿನ್ನ ಹತ್ರ ಬೇಡ್ಕೊಂಡು ಬಂದರೆ ನಿನ್ನ ಕೈಯಲ್ಲಿದ್ದರೆ ಕೊಡು, ಇಲ್ಲ ಅಂದರೆ ಇಲ್ಲ ಅಂತ ಕಳಿಸು. ಅದನ್ನ ಬಿಟ್ಟು ನೀವು ಹುಟ್ಟಿರೋದೇ ತಪ್ಪು, ನಿಮ್ಮ ಜೀವನನೇ ಒಂದು ಶಾಪ, ನೀವು ಬದುಕ್ತಿರೋದೇ ನಿಮ್ಮ ಜೀವನದ ಒಂದು ಶಾಪ ಅಂತ ಅಂತೀಯಲ್ಲ. ಏನ್ ತಗೊಂಡ್ ಬಡಿಬೇಕು ನಿನಗೆ? ಈ ದೇಹ ಆ ದೇವ್ರು ಕೊಟ್ಟಿರೋ ವರ ಕಣೋ. ನಾವು ಈ ರೀತಿ ಹುಟ್ಟಿರೋದು ನಮಗೆ ಶಾಪ ಅಲ್ಲ. ನಾವು ಈ ರೀತಿ ಇರೋದ್ರಿಂದ ನಮ್ಮನ್ನ ನಿಮ್ಮಲ್ಲಿ ಒಬ್ಬರಾಗಿ ನೋಡಲ್ವಲ್ಲ, ಅದು ನಮಗೆ ಸಿಕ್ಕಿರೋ ದೊಡ್ಡ ಶಾಪ. ನಿಮ್ಮಂತೆ ನಮ್ಮನ್ನು ನೋಡಿ ಹೀಯಾಳಿಸ್ಬೇಡಿ, ಕೆಲಸ ಕೊಡಿ, ದುಡ್ಡು ತಿಂತೀವಿ. ಅದನ್ನ ಬಿಟ್ಟು ನಮ್ಮನ್ನ ಅನ್ಬಾರ್ದು ಮಾತಂದು ಹೀಯಾಳಿಸಿ ನಮ್ಮನ್ನ ಈ ರೀತಿ ಬೇಡೋ ಥರ ಮಾಡ್ತಿರಲ್ಲ, ಅದು ಕಣೋ ನಮಗೆ ಸಿಕ್ಕಿರೋ ದೊಡ್ಡ ಶಾಪ. ನಿಮ್ಗಳ ಹೊಟ್ಟೆಲಿ ಹುಟ್ಟಿರೋದು ದೊಡ್ಡ ಶಾಪ ಅನ್ಸ್ಬಿಟ್ಟೈತೆ ಎಲ್ಲ ನನ್ನ ಕರ್ಮ. ಕಚಡ ನನ್ನ ಮಗ ಏನೋ ಮಾತಾಡ್ತಾನೆ. ಬೇರೆ ಯಾರ ಹತ್ರ ನಾನು ಈ ರೀತಿ ಮಾತಾಡಿದ್ರೆ ಗೊತ್ತು ತಾನೆ ಏನ್ತ್ರಲ್ಲಿ ಬೀಳ್ತವೆ ಅಂತ. ಛೀ ಮೂದೇವಿ. ಏ ಮಗ, ಚಾಕ್ಲೇಟ್ ಬಿದ್ದೋಗೈತೆ, ಎತ್ಕೊಂಡು ಮನೆಗೆ ಹೋಗು. ಅರಿವಿಲ್ಲದೆ ಅಲೆದಾಡುತ್ತಾ ಈ ಬದುಕು ಮಬ್ಬಾಗಿದೆ. ಭಗವಂತನ ಈ ಪ್ರಶ್ನೆಗೆ
ಕಣ್ಣೀರೋರೇ ಬದುಕಕ್ಕಾಗ್ತಿಲ್ಲ, ಇವರು ನೋಡಿದ್ರೆ ಅಯ್ಯೋ ಅನ್ಸತ್ತೆ ಪಾಪ. ಸರ್ ಕ್ಷಮಿಸಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನಮಗಿದೆಲ್ಲ ಕಷ್ಟನೇ ಅಲ್ಲ ಸರ್. ನಮ್ಮ ಮೇಲಿನ ಸಿಂಪತಿಗೋ ಅಥವಾ ಅಯ್ಯೋ ಅಂತನ ಕಾಸಾಕ್ಬೇಡಿ. ನಮಗೆ ದೇವ್ರು ಕಣ್ ಕಿತ್ಕೊಂಡಿದ್ದಾನೆ ನಿಜ, ಆದರೆ ಒಳ್ಳೆ ಕಂಠ ಕೊಟ್ಟಿದ್ದಾನೆ ಸರ್. ಮನಸ್ಸಿಂದ ಆಡ್ತೀವಿ. ನಮ್ಮ ಕಲೆ ಮೆಚ್ಚಿ ನಿಮ್ಮ ಕೈಲಾದ ಸಹಾಯ ಮಾಡಿ ಸರ್. ಆಮೇಲೆ ನಮಗೆ ಕಷ್ಟ ಇದೆ ಅಂತ ಅಲ್ಲ, ನಮಗಾದರೂ ಆಡಿ ಬೇಡಿ ದುಡಿಯೋ ಶಕ್ತಿ ಇದೆ. ಎಷ್ಟೋ ಜನಕ್ಕೆ ಆ ಶಕ್ತಿನೂ ಇರಲ್ಲ ಸರ್. ಇಲ್ಲಿ ನೋಡಿ, ಇವಳಿಗೆ ನಾನು, ನನಗೆ ಇವಳು ಇರೋವರೆಗೂ ಇದ್ಯಾವುದು ಕಷ್ಟನೇ ಅಲ್ಲ ಸರ್. ಸಾರಿ ಸರ್. ನಂದು ಒಂದು ಭಾಳ ಊರಲ್ಲಿರೋ ಕಷ್ಟಗಳೆಲ್ಲ ನನಗೆ ಬರ್ತಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ನಿನ್ ಗಾಡಿ ಏನ್ ಬೇಕಾಗಿಲ್ಲ, ಹೋಗೋಣ. ನಾನೇ ಸ್ವಂತ ಓದಿ ಸ್ವಂತ ಗಾಡಿ ತಗೊಂಡು ಸ್ವೀ ಅಂತ ಹೋಯ್ತೀನಿ. ನಿಮ್ಮ ಕತೆ ಪುರಾಣಗಳೆಲ್ಲ ನನಗೆ ಬೇಕಾಗಿಲ್ಲಮ್ಮ. ಎಲ್ಲದಕ್ಕೂ ನಿಮ್ಮ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗ್ಬಿಟ್ಟೈತೆ. ನನಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ನಾವ್ ಈ ರೀತಿ ಹುಟ್ಟಿರೋದು ನಮ್ಗೆ ಶಾಪ ಅಲ್ಲ. ನಿಮ್ಗಳ ಹೊಟ್ಟೆಲಿ ಹುಟ್ಟಿರೋದು ದೊಡ್ಡ ಶಾಪ ಅನ್ಸ್ಬಿಟ್ಟೈತೆ. ನಮಗೆ ಕಷ್ಟ ಇದೆ ಅಂತಲ್ಲ, ಇವಳಿಗೆ ನಾನು, ನನಗೆ ಇವಳು ಇರೋವರೆಗೂ ಇದ್ಯಾವುದು ಕಷ್ಟನೇ ಅಲ್ಲ ಸರ್. ನಂದು ಒಂದು ಭಾಳ ಊರಲ್ಲಿರೋ ಕಷ್ಟಗಳೆಲ್ಲ ನನಗೆ ಬರ್ತಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ನಿನ್ ಗಾಡಿ ಏನ್ ಬೇಕಾಗಿಲ್ಲ, ಹೋಗೋಣ. ನಾವ್ ಈ ರೀತಿ ಹುಟ್ಟಿರೋದು ನಮ್ಗೆ ಶಾಪ ಅಲ್ಲ. ಕಷ್ಟ ಇದೆ ಅಂತಲ್ಲ, ಇವಳಿಗೆ ನಾನು, ನಿನ್ ಗಾಡಿ ಏನ್ ಬೇಕಾಗಿಲ್ಲ, ಹೋಗೋಣ. ನಾನೇ ಸ್ವಂತ ಓದಿ ಸ್ವಂತ ಗಾಡಿ ತಗೊಂಡು ಸ್ವೀ ಅಂತ ಹೋಯ್ತೀನಿ. ನಾವ್ ಈ ರೀತಿ ಹುಟ್ಟಿರೋದು ನಿನ್ ಗಾಡಿ ಏನ್ ನಮ್ಗೆ ಬೇಕಾಗಿಲ್ಲ, ಶಾಪ ಅಲ್ಲ. ಹೋಗೋಣ. ನಾನೇ ಸ್ವಂತ ಓದಿ ಸ್ವಂತ ಗಾಡಿ ತಗೊಂಡು ಸ್ವೀ ಅಂತ ಹೋಯ್ತೀನಿ. ನಾವ್ ಈ ರೀತಿ ಹುಟ್ಟಿರೋದು ನಮ್ಗೆ ಶಾಪ ಅಲ್ಲ. ಕಷ್ಟನೇ ಅಲ್ಲ ಸರ್. ಮಾತಾಡೋದಲ್ಲ, ನನಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ಪ್ರತಿಯೊಂದಕ್ಕೂ ಬಂದು ಮತ್ತೆ ಹೋಗಕ್ಕಾಗಲ್ಲ. ನಿನ್ ಗಾಡಿ ಏನ್ ಬೇಕಾಗಿಲ್ಲ, ಹೋಗೋಣ. ನಾನೇ ಸ್ವಂತ ಓದಿ ಸ್ವಂತ ಗಾಡಿ ತಗೊಂಡು ಸ್ವೀ ಅಂತ ಹೋಯ್ತೀನಿ. ನಿಮ್ಗಳ ಹೊಟ್ಟೆ ಇಟ್ಟರೆ ದೊಡ್ಡ ಶಾಪ ಅನ್ಸ್ಬಿಟ್ಟೈತೆ. ಎಲ್ಲ ನನ್ನ ಕರ್ಮ. ಈ ದೇಹ ಆ ದೇವ್ರು ಕೊಟ್ಟಿರೋ ವರ ಕಣ್ಣು. ನಾವ್ ಈ ರೀತಿ ಹುಟ್ಟಿರೋದು ನಮ್ಗೆ ಶಾಪ ಅಲ್ಲ. ಇದು ಒಂದು ಭಾಳ ಊರಲ್ಲಿರೋ ಕಷ್ಟಗಳೆಲ್ಲ ನನಗೆ ಬರ್ತಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಇಲ್ಲಿ ನೋಡಿ, ಇವಳಿಗೆ ನಾನು, ನನಗೆ ಇವಳು ಇರೋವರೆಗೂ ಇದ್ಯಾವುದು ಕಷ್ಟನೇ ಅಲ್ಲ ಸರ್. ಹಾಯ್ ಬೇಬಿ. ಯಾಕೋ ಇಷ್ಟೊಂದು ಲೇಟ್ ಆಯಿತು? ಸ್ವಲ್ಪ ಟ್ರಾಫಿಕ್ ಇತ್ತು. ಡಲ್ ಆಗಿದ್ಯಾ? ಯಾಕೆ ಹುಷಾರಿಲ್ವಾ? ಹಂಗೇನಿಲ್ಲ, ಐ ಆಮ್ ಫೈನ್. ತಗೋ. ನೀ ತಂದಿರೋ ಚಾಕ್ಲೇಟು ಎರಡರಲ್ಲೂ ಜೋಶಿಲ್ಲ. ಹೋಗಲಿ, ಕಾಫಿ ಆದರೂ ಮಾಡ್ಕೊಂಬರ್ತೀನಿ. ಹಲೋ. ಹೇಳಿ ಸರ್. ಗ್ರೌಂಡ್ ಫ್ಲೋರ್. ಬ್ಲ್ಯಾಕ್ ಗೇಟ್ ಹತ್ರನೇ. ಹೌದು, ಒಂದು ನಿಮಿಷ ಸರ್. ಕಿರಣ್, ಡೆಲಿವರಿ ಬಂದಿದೆ, ಕಲೆಕ್ಟ್ ಮಾಡ್ಕೊ. ಸರ್, ಒಂದು ಫೋಟೋ. ಥ್ಯಾಂಕ್ ಯು ಸರ್. ನಾನೇನು ಅವಳಿವಳು ಅಂತ ಸುತ್ತಾಡಿ ಮಜಾ ಮಾಡಕ್ಕೆ ಹೋಗ್ತಿಲ್ಲ, ಸ್ವಲ್ಪ ಅರ್ಥ ಮಾಡ್ಕ. ಥ್ಯಾಂಕ್ ಯು ಸರ್.
ನಾನು ನಿಮ್ಮಮ್ಮ ನಿನ್ನ ಮೇಲೆ ಎಷ್ಟೋ ಕನ್ಸು ಕಟ್ಟಿ ನಮ್ಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಟ್ಟಿರೋ ಕನಸನ್ನ ನನ್ಸು ಮಾಡ್ಕೋಬೇಕಂತ ಹಗಲು ರಾತ್ರಿ ದುಡಿತಾ ಇದ್ರೆ ನೀನಿಲ್ಲಿ ಚೆನ್ನಾಗಿ ಕನ್ಸು ಕಟ್ಟಿದ್ಯಾ ಕಣೋ. ಬೆಳಿಗ್ಗೆ ನಿಮ್ಮಮ್ಮನ ಹತ್ರ ಏನು ಹೇಳ್ತಿದ್ದೆ ನೀನು? ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ದೊಡ್ಡಸ್ಕೆಗೋಸ್ಕರ ನಿನ್ನನ್ನು ಆ ಕಾಲೇಜಿಗೆ ಸೇರಿಸ್ತೀವಿ ಅಂದೆ ಅಲ್ಲ? ಲೇ ದಡ್ಡ ಕೇಳಿಲ್ಲಿ, ನಾವು ಪಡ್ತಾ ಇರೋ ಪಾಡು ನೀನು ಪಡಬಾರ್ದು ಅಂತ ನಾವು ಆ ಕಾಲೇಜಿಗೆ ಸೇರಿಸಿದ್ದು. ಹಾಂ, ಅದು ನಮ್ಮ ಸ್ವಾರ್ಥನೇ. ಕಷ್ಟ ಕಷ್ಟ ಅಂತ ಇಷ್ಟುದ್ದ ಭಾಷಣ ಬಿಗ್ದಲ್ಲ. ಯಾರಿಗಿರಲ್ವೋ ಕಷ್ಟ? ಒಂದು ಹುಳ ಚಿಟ್ಟೆ ಆಗೋದಿಕ್ಕೆ ಕಷ್ಟಪಡುತ್ತೆ, ಹಾಗೆ ಒಂದು ಗಿಡ ಕೂಡ ಮರ ಆಗೋದಿಕ್ಕೆ ಕಷ್ಟಪಡುತ್ತೆ. ಮುಂದೆ ಒಳ್ಳೇದಾಗೋದಿಕ್ಕೆ ದೇವರು ಕಷ್ಟ ಕೊಡ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ದಲೆ ಪ್ರಪಂಚದಲ್ಲಿರೋ ಎಲ್ಲ ಕಷ್ಟಗಳು ನಿನಗೆ ಬಂದಿರೋ ಥರ ಮಾತಾಡ್ತೀಯಲ್ಲ. ಏಯ್, ಒಂದ್ಸರಿ ಆಚೆ ಬಂದು ನೋಡೋ. ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ, ಉಡಕ್ ಬಟ್ಟೆ ಇಲ್ಲ, ಫ್ಲೈ ಓವರ್ ಕೆಳಗಡೆ ಫುಟ್ಪಾತ್ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ಬೇಕಾಗಿರೋ ಕನಿಷ್ಠ ಮರ್ಯಾದೆ ಕೂಡ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಿನಗೆ ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂ, ಬೈಕು, ಎಜುಕೇಶನ್ನು, ಜೊತೆಲಿ ಗರ್ಲ್ ಫ್ರೆಂಡ್, ಇಷ್ಟೆಲ್ಲ ಇದ್ರೂ ಕೂಡ ನಿನಗೆ ಕಷ್ಟ ಅಂತೀಯಲ್ಲೋ. ಜೀವ ಕೊಟ್ಟಿರೋ ದೇವರು ಪ್ರತಿಯೊಂದು ಜೀವಿಗೂ ಏನೇನು ಬೇಕೋ ಅದನ್ನ ಕೊಟ್ಟೇ ಕೊಟ್ಟಿರ್ತಾನೆ. ಯಾರಿಗೂ ಹೆಚ್ಚು ಮಾಡಿರೋದಿಲ್ಲ, ಯಾರಿಗೂ ಕಡಿಮೆನೂ ಮಾಡಿರೋದಿಲ್ಲ. ಇದನ್ನ ತಿಳಿದೇ ಇರೋ ಮನುಷ್ಯ ದೇವರನ್ನೇ ದೂರ್ತಾನೆ. ಒಬ್ಬ ದೊಡ್ಡ ವ್ಯಕ್ತಿ ಏನು ಹೇಳಿದ್ದಾರೆ ಗೊತ್ತಾ? ನಾವು ಬದುಕ್ತಿರೋ ಬದುಕು ಎಷ್ಟೋ ಜನಗಳ ಕನಸಂತೆ. ಇರೋದ್ರಲ್ಲಿ ತೃಪ್ತಿಯಾಗಿ ಬದುಕಬೇಕು ಕಣೋ.